ಸೋಲಾದ್ರೆ ಹೆದರುತ್ತೀರ ನೀವು? ಹಾಗಾದ್ರೆ ಪ್ರಸಿದ್ಧವಾದ ಒಂದು ಜೀವನ ಚರಿತ್ರೆಯನ್ನ ಕೇಳೋಣ. ಕಿತ್ತು ತಿನ್ನುವ ಬಡತನದಲ್ಲಾಗಿತ್ತು ಅವರ ಜನನ. ಸ್ವಂತ ಕಾಲಲ್ಲಿ ನಿಲ್ಲಬೇಕೆನ್ನುವ ಉದ್ದೇಶದಿಂದ ಅವರು ಒಂದು ಬಿಸಿನೆಸ್ಗೆ ಕೈ ಹಾಕ್ತಾರೆ. ತನ್ನ 21ನೇ ವಯಸ್ಸಿನಲ್ಲಿ ಆ ಬಿಸಿನೆಸ್ ನಲ್ಲಿ ಅವರು ಸೋಲನ್ನು ಕಾಣ್ತಾರೆ. ತನ್ನ 22ನೇ ವಯಸ್ಸಿನಲ್ಲಿ ರಾಜ್ಯದ ನಿಯಮಸಭೆಗೆ ಸ್ಪರ್ಧಿಸಿದ್ರೂ ಕೂಡ ಜನ ಕೈ ಹಿಡಿಯಲಿಲ್ಲ, ಅವರಿಗೆ ಸೋಲಾಗ್ತದೆ. 24ನೇ ವಯಸ್ಸಿನಲ್ಲಿ ಮತ್ತೆ ಒಂದು ಕೈ ನೋಡಿದ್ರು, ಫಲಿತಾಂಶ ಮಾತ್ರ ಸೋಲಾಗಿತ್ತು. 26ನೇ ವಯಸ್ಸಿನಲ್ಲಿ ತನ್ನ ಪ್ರಿಯತಮೆಯ ನಷ್ಟ. ತನ್ನ 27ನೇ ವಯಸ್ಸಿನಲ್ಲಿ ಭೀಕರ ಮಾನಸಿಕ ಸಂಘರ್ಷಕ್ಕೆ ಗುರಿಯಾದ್ರು. 34ನೇ ವಯಸ್ಸಿನಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿದಾಗಲೂ ಕೂಡ ಸೋಲು 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 ಸೋಲು, ಜೀವನವೇ ಸೋಲು. 45ನೇ ವರ್ಷದಲ್ಲಿ ಸೆನೆಟ್ಗೆ ಆಯ್ಕೆಯಾಗಲು ಸ್ಪರ್ಧೆ, ಅದರಲ್ಲೂ ಸೋಲು. 47ನೇ ವಯಸ್ಸಿನಲ್ಲಿ ವೈಸ್ ಪ್ರೆಸಿಡೆಂಟ್ ಚುನಾವಣೆಯಲ್ಲೂ ಸೋಲು. 49ನೇ ವಯಸ್ಸಿನಲ್ಲಿ ಸೆನೆಟ್ಗೆ ನಡೆದ ಚುನಾವಣೆಯಲ್ಲೂ ಸೋಲು. ಆದರೆ ತನ್ನ 52ನೇ ವರ್ಷದಲ್ಲಿ ಅವರು ಅಮೆರಿಕಾದ ಅಧ್ಯಕ್ಷರಾದರು. ಅವರ ಹೆಸರಾಗಿದೆ ಅಬ್ರಹಾಂ ಲಿಂಕನ್. ಆಧುನಿಕ ಲೋಕದ ಅತ್ಯುನ್ನತ ಆಡಳಿತಾಧಿಕಾರಿ ಸಾಕ್ಷಾತ್ ಅಬ್ರಹಾಂ ಲಿಂಕನ್. ಸೋಲಿನ ಮುಂದೆ ನೀವು ಅಬ್ರಹಾಂ ಲಿಂಕನ್ ಅನ್ನ ನೆನಪಿಸಿಕೊಳ್ಳಿ. ಕಠಿಣ ಪರಿಶ್ರಮವನ್ನ ಮುಂದುವರಿಸಿ ಸೋಲನ್ನ ವಿಜಯದ ಮೆಟ್ಟಿಲನ್ನಾಗಿಸಿ. ನಿಮ್ಮ ಸೋಲೆ ನಿಮ್ಮ ವಿಜಯದ ಯಶಸ್ವಿನ ಹಾದಿ.